ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರಿಗೂ ಪೂರ್ತಿ ಫಾರ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ತುಂಬಾ ಇಷ್ಟವಾಗುವಂತಹ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ನೋಡಿ ಫ್ರೆಂಡ್ಸ್, ಪಾಸ್ತಾ ಮಾಡಲಿಕ್ಕೆ ಪಾಸ್ತಾ ತೊಗೊಂಡಿದ್ದೀನಿ. ಪಾಸ್ತಾ ಅಂಗಡಿಯಲ್ಲಿ ಸಿಗುತ್ತಲ್ಲ, ನಾನು ಈ ಶೇಪಲ್ಲಿ ತೊಗೊಂಡಿದ್ದೀನಿ. ಬೇರೆ ಬೇರೆ ಶೇಪಲ್ಲಿ ಪಾಸ್ತಾ ಸಿಗುತ್ತೆ, ಅದನ್ನು ಸಹ ಇದೇ ರೀತಿ ಮಾಡಿದ್ರೂ ಬರುತ್ತೆ. ನೋಡಿ, ಈಗ ಉಪ್ಪು ತೊಗೊಂಡಿದ್ದೀನಿ, ಹಾಗೆಯೇ ಎಣ್ಣೆ, ಮಸಾಲೆ ಖಾರ, ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೊಟೊ ಹಣ್ಣನ್ನು ದಪ್ಪಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆಯೇ ಜೀರಿಗೆನ ತೊಗೊಂಡಿದ್ದೀನಿ. ಬನ್ನಿ ಹಾಗಿದ್ದರೆ ಮಾಡೋ ವಿಧಾನವನ್ನು ನೋಡೋಣ. ಮೊದಲಿಗೆ ಒಂದು ಪ್ಯಾನಿಗೆ ನಾನು ನೀರನ್ನು ಹಾಕಿ ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ನೀರಲ್ಲಿ ಪಾಸ್ತಾವನ್ನು ಬೇಯಿಸ್ಕೋಬೇಕಾಗುತ್ತೆ. ನೀರು ಸ್ವಲ್ಪ ಕುದ್ದ ಮೇಲೆ ಪಾಸ್ತಾ ಹಾಕಬೇಕು. ಈಗ ನೋಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆಯನ್ನು ಹಾಕಿ ನೀರು ಕುದಿ ಬಂದಮೇಲೆ ನಾವು ಪಾಸ್ತಾವನ್ನು ಹಾಕಿ ಬೇಯಿಸ್ಕೋಬೇಕು. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಅಡುಗೆ ರೆಸಿಪಿಗಳು, ಹಾಗೆಯೇ ಹಿಸ್ಟಾರಿಕಲ್ ಪ್ಲೇಸಲ್ಲಿರುವಂಥ ಅಲ್ಲಿಗೆ ಹೋಗಿ ನನಗೆ ತಿಳಿದಷ್ಟು ಹಿಸ್ಟ್ರಿಯನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ನೋಡಿ, ಪಾಸ್ತಾ ಹಾಕಿದ್ದೀನಿ. ಈಗ ನಾನು ಟೊಮೊಟೊ ಹಣ್ಣನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸಣ್ಣಗೆ. ಈಗ ಪಾಸ್ತಾ ಬೆಂದಿದೆ. ಸ್ವಲ್ಪ 5 ರಿಂದ 10 ನಿಮಿಷ ಕುದಿಸಿದ್ರೆ ಸಾಕು, ಭಾಳ ಮೆತ್ತಗಾದರೆ ಚಲೋ ಆಗಲ್ಲ. ಇಲ್ಲಿ ನೋಡಿ, ಪಾಸ್ತಾ ಈಗ ಚೆನ್ನಾಗಿ ಬೆಂದಿದೆ. ಇಷ್ಟಾದರೆ ಸಾಕು. ಈಗ ಇದನ್ನು ನೀರೆಲ್ಲ ಬಸ್ಕೋಬೇಕಾಗುತ್ತೆ. ಈ ರೀತಿ ಒಂದು ಹೋಲಿರುವಂತಹ ಒಂದು ಬೌಲ್ ತಗೊಂಡು ಅದಕ್ಕೆ ನಾನು ಪಾಸ್ತಾವನ್ನು ಹಾಕಿ ನೀರನ್ನು ಬಸ್ಕೊತಾ ಇದ್ದೀನಿ. ಇದು ತುಂಬಾ ಫಾಸ್ಟಾಗಿ ಆಗುವಂತಹ ಒಂದು ರೆಸಿಪಿ ಫ್ರೆಂಡ್ಸ್. ಈಗ ನೋಡಿ, ಒಗ್ಗರಣೆಗೆ ಹಾಕೋಣ. ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಒಂದು ಪ್ಯಾನ್ನ ಬಿಸಿ ಮಾಡಲಿಕ್ಕಿಟ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ, ಹಾಗೆಯೇ ಹಸಿಮೆಣಸಿನಕಾಯಿ, ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಈರುಳ್ಳಿ ಮತ್ತು ಖಾರ ಎರಡನ್ನೂ ಹಾಕ್ತಾಯಿದ್ದೀನಿ, ಅದಕ್ಕೋಸ್ಕರ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಈಗ ಇದು ನಾನು ಮನೆಯಲ್ಲೇ ಮಾಡಿದಂತಹ ಮಸಾಲೆ ಖಾರ. ಇದರಲ್ಲಿ ಮಸಾಲೆ ಐಟಮ್ ಎಲ್ಲ ಇರುತ್ತಲ್ಲ, ಈ ವಿಡಿಯೋ ನಾನು ಮಾಡಿದ್ದೀನಿ. ನೀವು ಮಸಾಲೆ ಖಾರ ಯಾವ ರೀತಿ ಮಾಡೋದು ಅಂತಂದೇಳಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ, ಮಿಕ್ಸಿ ಮಾಡಿದಂತಹ ಟೊಮೊಟೊ ಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇರೆ ಮಸಾಲೆ ಯಾವುದಿದ್ರೂ ಹಾಕೋಬೋದು. ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇದು ಹಾಗೆಯೇ ತುಂಬಾ ಬೇಗ ಆಗುವಂಥ ಒಂದು ರೆಸಿಪಿ ಕೂಡ ಹೌದು. ಈಗ ಅದು ಚೆನ್ನಾಗಿ ಟೊಮೊಟೊ ಹಣ್ಣೆಲ್ಲ ಹಸಿ ವಾಸನೆ ಹೋಗಿದೆ. ಆವಾಗ ಪಾಸ್ತಾವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಾಸ್ತಾ ರೆಡಿ ಟು ಈಟ್. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು. ನೋಡಿ, ಸೂಪರಾದ ಪಾಸ್ತಾ. ಮನೆಯಲ್ಲೇ ಇರುವಂಥ ಐಟಮ್ನ ಬಳಸ್ಕೊಂಡು ಪಾಸ್ತಾ ಒಂದು ಪ್ಯಾಕೆಟ್ ತಂದರೆ ಮಕ್ಕಳಿಗೆ ಸಂಜೆ ಹೊತ್ತಿನಲ್ಲಿ ನಾವು ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.